A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ವಿಜಯಪುರ ಜಿಲ್ಲೆಯ ಏನು ನ್ಯಾಷನಲ್ ಹೈವೇಗೆ ಸಂಬಂಧಪಟ್ಟಂತ ಕೌಲಗಿ, ಹಡಗಲಿ, ಹೊನ್ನೊಟ್ಟಿಗಿ ಹಾಗೂ ಹಡಗಲಿ ಗ್ರಾಮದ ಸೇರಿದಂತೆ ಆಯೇರಿ, ಜಂಬಗಿ ಹಾಗೂ ಆಯೇರಿ ತಾಂಡ, ಅಂಕಲಿ ಗ್ರಾಮದ ಕೆರೆಗಳನ್ನ ಸಂಪೂರ್ಣವಾಗಿ ತುಂಬಿಸ್ರಿ ಅಂತೇಳಿ ಈಗಾಗಲೇ ಹಲವಾರು ಬಾರಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಂಬಂಧಿಸಿದ ಕೆಪಿಜೆನರಲ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದಾಗಿದ್ರು ಕೂಡ ಇಲ್ಲಿವರೆಗೆ ತುಂಬಿಸಿಲ್ಲ. ಈ ವರ್ಷ ಸುಮಾರು ಅತ್ಯಂತ ಹೆಚ್ಚಿನ ಬಿಸಿಲಿದ್ದು 42 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿನ ಬಿಸಿಲಿದ್ದಾಗಿಯೂ ಕೂಡ ಎಲ್ಲ ಕೆರೆಗಳು ಸಂಪೂರ್ಣ ಒಣಗಿ ಹೋಗಿದ್ದಾವೆ. ಆ ನಿಟ್ಟಿನಲ್ಲಿ ಇವತ್ತಿನ ದಿನ ಸುಮಾರು 100 ಜನ ರೈತರೊಂದಿಗೆ ಜಿಲ್ಲಾಧಿಕಾರಿಗಳಿಗೆ ಕಚೇರಿಗೆ ಮುತ್ತಿಗೆ ಹಾಕೋದ್ರ ಮೂಲಕ ನಾವು ಹೋರಾಟವನ್ನು ಮಾಡಿದ್ದೆವು. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಸ್ಪಂದನೆ ಮಾಡಿ ಸಂಬಂಧಿಸಿದ ಅಧಿಕಾರಿಗಳನ್ನ ಸ್ಥಳಕ್ಕೆ ಕರೆಸಿ 1ನೇ ತಾರೀಕಿನ ಒಳಗಾಗಿ ಈ ಎಲ್ಲ ಕೆರೆಗಳಿಗೆ ನೀರನ್ನು ಹರಿಸ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ಬಹುಮುಖ್ಯವಾಗಿ ಮೊನ್ನೆ ದಿನ RC ಅವ್ರ ಕಡೆಯಿಂದ 1.26 TMC ನೀರನ್ನು ಬಿಡುಗಡೆ ಮಾಡಿಸಿಕೊಂಡು ಅದರಲ್ಲಿ ಮಲ್ಟಿ ವಿಲೇಜ್ ಸ್ಕೀಮ್ ಅಲ್ಲಿ ಮೊದಲನೇದಾಗಿ ನೀರು ತುಂಬಿಸಿ ಇನ್ನು ಉಳಿದಂತೆ ತಮ್ಮ ಎಲ್ಲ ಕೆರೆಗಳನ್ನು ನೀರು ತುಂಬಿಸ್ತೀವಿ ಮತ್ತು ಅತ್ಯಂತ ಅವಶ್ಯಕ ಬಿದ್ರಪ್ಪ ಅಂತಂದ್ರೆ ಟ್ಯಾಂಕರ್ ಮೂಲಕ ಕೂಡ ಈ ಭಾಗದ ಎಲ್ಲ ರೈತರಿಗೆ ನೀರಿನ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತಿನ ಹೋರಾಟವನ್ನು ಇಲ್ಲಿಗೆ ಕೈ ಬಿಡ್ತೀವಿ ಅಂತ ಹೇಳಿ ಸಂದರ್ಭ ಹೇಳ್ತಾ ಇದ್ದಾರೆ. ಸಂಗಮೇಶ್ ಸಾಗರ್, ಕರ್ನಾಟಕ ರಾಜ್ಯ ರೈತ ಸಂಘ ಅಸೋಸಿಯೇಷನ್, ವಿಜಯಪುರ ಜಿಲ್ಲಾಧ್ಯಕ್ಷ. 2 ಗೇಟ್ ಅವ್ರಿಗೆ ಬಿಟ್ಟು 1 ಗೇಟ್ ಬಿಟ್ರು ನಮ್ಗೆ ಹೋರಾಟ ಅದ್ರಿ. ಮತ್ತೆ ಈ ಕಡೆ ಒಟ್ಟು ಅಲ್ವಾ 3 ಗೇಟ್ ಬಂದ್ ಮಾಡಿ ಒಂದು ಗೇಟ್ ಈ ಕಡೆ ಓಪನ್ ಬಿಡ್ಲೆ 3 ಗೇಟ್ ನೀರ್ ತಗೊಂಡು ಹೋಗ್ತಾರ್ರಿ ಅವ್ರು ಕೌಲಿಗಿ ಮದಮಾಯಿ. ಅಂದ್ರೆ ಅವ್ರು ಅಲ್ಲೇ ಶಾಸಕರು ಅಲ್ಲಿ ಶಾಸಕರು ಅವ್ರು ಎಲ್ಲಾ ರಿಲೇಷನ್ ಆ ಕಡೆ ಹೋಗ್ತಾರ್ರಿ ಅದು ನೀರ. ಈ ಕಡೆ ದೇವ್ರಿಪ್ಪರಿಗೆ, ಹಡಗಲಿ, ಕುಮ್ಮಟಿಗಿ, ಕಗ್ಗೋಡ ಒಟ್ಟು ಯೋಜನೆ ಇದ್ದಿದ್ದೆ ಇಲ್ಲದ ಒಟ್ಟು ನೀರ್ ಆ ಕಡೆ ಹೋಗ್ತಾವ್ರಿ. ಗೇಟ್ ಬಿಟ್ಟಿದ್ದ 3 ಗೇಟ್ ಅದಾವ್ರಿ. ಕೆಲವು ಸಮಾನ ಎಲ್ಲರಿಗೂ ಗೇಟಿಗೆ ನೀರ್ ಹೋಗ್ಬೇಕತ್ತದ ಓಪನ್ ಎಲ್ಲರಿಗೂ ಸರಿ ಸಮಾನ ಹೋಗ್ಬೇಕತ್ತದ. ಅವ್ ಗೇಟನೇ ಒಪ್ಪಿಸ್ಬಿಡ್ರಿ. ಅವ್ 3 ಗೇಟ್ ಬಂದ್ ಮಾಡ್ತಾರೆ ನಮ್ ಕಡೆ, ಅವ್ರ ಕಡೆ ಬಿಟ್ಟು ಬಿಡ್ತಾರೆ. ಅವ ನಮ್ ಶಾಸಕನು ಅವ್ರೇ ಅದಾರ, ಅವ್ರೇ ಅದಾರ. ಸಾಹೇಬ್ರ 1ನೇ ತಾರೀಕಿಗೆ ನೀರ್ ಬಿಡ್ತೀನಿ ಅಂತ ಹೇಳ್ತಾರೆ. 1ನೇ ತಾರೀಕಿಗೆ ಆ ಮಳೆ ನೀರ ಈ ಮಳೆ ನೀರ್ ತಗೊಂಡು ಒಟ್ಟು ಇದ್ದಿದ್ದೆಲ್ಲ ಪಳ ಕೆಡೋದಾಕ್ತಾರೆ. ಮತ್ತ ಬರೀ 1 ಗೇಟ್ ಓಪನ್ ಮಾಡಿದ್ರೆ ಸಾಕನಾಕ್ ನೀರ್ ಬರ್ತಾವ್ರಿ. ಬಿಡಕ್ಕೆ ತಯಾರಿ ಇಲ್ಲಿ ಅವರು. ಬರೀ 1ದೇ ಗೇಟ್ ರೀ, ಬಾಳ ಬೇಡ್ರಿ ನಮಗ. 3 ಗೇಟ್ನಾಗ 1 ಗೇಟ್ ನೀರ್ ಬಿಟ್ರೆ ರಗಡ್ ಬರ್ತಾವ. ನಮಗ್ ಬಿಡಕ್ಕೆ ತಯಾರಿಲ್ರಿ. ಹೇಳ್ರಿ 1ನೇ ತಾರೀಕಿಗೆ ಬಿಡ್ತೀನಿ ಅಂದ್ರ 1ನೇ ತಾರೀಕಿನ ತಗೊಂಡ್ ಏನ್ ಮಾಡಿದ್ರು? 1ದೇ ಇವತ್ತೇ ಮಳೆ ಆದ್ರೆ ನಾಳೆಗೆ ರಗಡ್ ಬರ್ತಾವ್ರಿ ನೀರ. ಮತ್ತೆ ಇಂತದ ಏನ್ರಿ? ರಮೇಶ್ ಸಿದ್ದರಾಮ್ ನಾಗ್ಟಾಣ್. ಏನ್ ಹೇಳಿದಾರೆ, ಅದು ಹಿಂದೆ ಏನಾಗಿದೆ, ಅದನ್ನು ಏನ್ ಕೊಟ್ಟಿದ್ದಾರೆ ಅನ್ನುವಂತ ಆ ಭಾಗದಲ್ಲಿ ಏನಿದೆ ನಾವು ಲಿಖಿತವಾಗಿ ತುಂಬಿಸ್ಲಾಕ ಪ್ರಯತ್ನ ಮಾಡಿ. ಮ್ಯಾಕ್ಸಿಮಮ್ ಬಂಗಾರ ನಿಮ್ ಬಂದ್ ಭೇಟಿಯಾಗಿ ನಾವು ಹೇಗೆ ಸನ್ಮಾನ ಮಾಡ್ಬೇಕು. ಓಪನ್ ಮಾಡ್ತಾರೆ. ಪಾಲನೆ ಇರ್ತಾರೆ ಗೇಟ್ನಾಗ. ಆ ಗೇಟ್ ಅದಕ್ಕೆ ಸಂಬಂಧ ಬಂದ ನೀವು ಕಳಿಸಬೇಕಲ್ಲ, ನೀವು ಪ್ರಪೋಸಲ್ ಕಳಿಸಾಗೆ ಅಲ್ಲಿ ಡಿಸ್ಕಷನ್ ಆಗುದಿಲ್ಲ. ಹಿಂಗದ ರೈತರ ಬೇಡಿಕೆ ಹಿಂಗದ ಅದು ಕಳಿಸಿದ್ರೆ ಅದನ್ನು ಕೊಡಿ, ಅದನ್ನು ಚರ್ಚೆ ಮಾಡೋಣ. ಇಮಿಡಿಯೇಟ್ಲಿ ಆಗಂಗಿಲ್ಲ. ಅವಾಗ ಏನಾಗ್ತದೆ ಸರ್, ಇದು 2-3 ವರ್ಷ ಇವ್ರು ಕಳಿಸ್ಬಿಡ್ತಾರ ಸರ್, ಎಲ್ಲ ಯಾರು ಬರಂಗಿಲ್ಲ. ಸಮಸ್ಯೆ ನಮ್ಮ ಮಾರ್ಚ್ ಫಸ್ಟ್ ಕೌಲಿ
ಐದು ದಿನ ಹೋಗ್ತದ್ರಿ 5 ದಿನ ಹೋಗಿನ ಸಾಕಾಗಿಂದ ಸುಮ್ಮ ಕಾರಣ ಬಂದ್ ಮಾಡಿಬಿಡ್ತಾರೆ ಅಡ್ಡ ಮೋಟ್ರ ಆ ನೀರು ಅಡ್ಡ ಬರ್ತದೆ ನಮ್ಗೆ ಅದು ಅಷ್ಟೇ ಪುಣ್ಯ ರೀ ಅಂದ್ರೆ ಇವರು ಉಂಡಿದ್ದೆ ನಮಗೆ ಉಳಿದು ಬರ್ಲಾಕತ್ತದ ಇವ್ರು ಉಂಡು ಈ ಸಾಧನೆ ಕೆನಲ್ ಬಂದು ನೋಡ್ರಿ ಸರ್ ಕೆನಲ್ ನೋಡ್ರಿ ಹೆಂಗೆ ತುಂಬ ಹೊಂಟಾರ ಬರೀ ನೋಡ್ರಿ ಕೆನಲ್ ಆ ಕಡೆ ಅವ್ರು ಏನು ಪರದೇಶ ಯಾರ್ರಿ ಬರೀ ಒಂದು ಮಳ ಗೇಟ್ ಬಿಟ್ರಿ ಮಳದ ಬಿಡಲ್ರಿ ಪೂರಾ ಪ್ಯಾಕ್ ಮಾಡ್ತಾರ್ರಿ ಪೂರಾ ಪ್ಯಾಕ್ ಮಾಡಿ ಕೌಲಿಗೆ ಬಿಟ್ಟು ಬರ್ತಾರ್ರಿ ನೀರ ಅಂದ್ರೆ ಬಿಜಾಪುರ ಸಣ್ಣದಾಗ ಅವ್ರು ಅಧಿಕಾರಿಗಳಾದ್ರೆ ಆಫೀಸರು ಅಲ್ಲೇ ಅದ ರೀ ಈ ಕಡೆ ದೇವ್ರ ಇಬ್ಬರಿಗೆ ಏನು ಇಲ್ಲ ರೀ ಆಫೀಸರ್ ಕಡೆ ಅಲ್ರಿ ಆಫೀಸರ್ ಕಡೆ ಅಲ್ರಿ ಒಟ್ಟು ಏನು ಕೆರೆಗಳಲ್ಲ ಇದಕ್ಕೊಂದು ಫೈನಲ್ ಸಬ್ಮಿಷನ್ ಏನಪ್ಪ ಅಂತಂದ್ರೆ ನೀವು ICC ಒಳಗೆ ಒಂದು ಫೈನಲ್ ಮಾಡಿ ಈ ಮುಖಾಂತರ ಕೆರೆ ನೀರು ತುಂಬಂತಂದು ಅಂದ್ರೆ ಹಳ್ಳದ ಮುಖಾಂತರ ಹರಿಸ್ಬಿಟ್ರೆ ತುಂಬಿಡ್ತಾವೆ ಅದು ಹಂಗೆ ಲಾಂಗ್ ಜರ್ನಿ ಬ್ಯಾಡ್ರಿ ಅದನ್ನು ಕ್ಯಾನ್ಸಲ್ ಮಾಡಿ ಇದನ್ನು ಮಾಡುವಂಥದ್ದು ಒಂದು ವಿಚಾರ ಮಾಡಿರಿ ಅದಕ್ಕೆ ನಾವು ಎಲ್ಲರೂ ಕೂಡ ಏನೊಂದು ಮನವಿ ಕೂಡ ಕೊಡ್ತೇನೆ ಒಂದು ಇನ್ನು ಏನೇನು ಏನದ ಈ ಸದ್ಯಕ್ಕೆ ಒಂದು 30% ಒಂದೇ ದಿನ ತೆಗೆದ್ರು ಕೂಡ ಅವ್ರಿಗೆ ನೀರು ಅಥವಾ ಅನುಕೂಲ ಆಗ್ತದೆ ಒಂದು ರಾತ್ರಿ ರೀ ಬರೀ ಒಂದು ರಾತ್ರಿ ತೆಗೆದ್ರೆ ಹಿಪ್ಪರಿಗೆ ದಾಟ್ತದ್ರಿ ನೀರ ಹಾಂ ಈಗ ಎಮರ್ಜೆನ್ಸಿ ಕೇಳ್ತೀರಿ ಎಮರ್ಜೆನ್ಸಿ ಬೇಕು ಈಗ ನಮ್ಗೆ ಒಂದನೇ ತಾರೀಕು ಸ್ಟಾರ್ಟ್ ಮಾಡಿದ್ರೆ ಒಂದನೇ ತಾರೀಕು ನಂತರ ನೀವು ಹೇಳ್ದಂಗೆ ಕೇಳಿದ್ರು ಕೂಡ ಸರ್ ಮೊನ್ನೆ ಹಿಂಗೆ ಮಾಡ್ಯಾರ್ರಿ ಫಸ್ಟ್ ಅವ್ರಿಗೆ ಬಿಡೋದ್ರಿ ಫಸ್ಟ್ ಬಿಟ್ಟು ಕೂಡಲೇ ಹಿಂದ್ರಗಡೆ ಏನು ಬಿಡ್ತೇವತ್ತ ಅಸನ ಕೊಡ್ತಾರೆ ಹೆಂಗೆ ಕೊಟ್ಟಾರಲ್ರಿ ಬಂದ್ ಮಾಡಿಬಿಡಿ 2 ದಿನ ಕೆಲವುದೇ 30% ಫುಲ್ ತುಂಬುವಂತ ಪ್ರಶ್ನೆ ಬರಲ್ಲ ಅಲ್ಲ ಎಷ್ಟು ನೀರಲ್ಲಿ ಸಾಧ್ಯ ಈಗ 4 ದಿವಸ ಏನಿದೆ ಎಲ್ಲ ಕೆಲವೊಂದು MBS ಸ್ಕೀಮ್ ಮುಗಿಸ್ಕೊಳ್ತಾರೆ ಅಂತ ಈಗ ತರ ಸರ್ ಕೆನಲ್ ಏನ್ ಬಿಡ್ತಾರಲ್ರಿ ಕೆನಲ್ ದರ ಸರಿ ಹಿಂಗೆ ನಡೆದ್ರಿ ಹೌದಲ್ರಿ ಕೆನಲ್ ಕೆರೆ ತುಂಬಿ ಯೋಜನೆ ಅದಾವ್ರಿ ಹಚ್ಚಿರುವೆ ನಮ್ಮ ಕಡೆ ಅದಾವ್ರಿ ಕೆರೆ ತುಂಬಿ ಯೋಜನೆಗಳು ಅವಕ್ಕಿಲ್ರಿ ಈಗ ಏನು ಹೊಂಟದಲ್ರಿ ಸದ್ಯ ನೀವು ಎಲ್ಲರೂ ಕೂಡಿ ನೋಡ್ರಿ ಕೂಡಲೇ ಹೆಂಗೆ ಹೊಂಟದ ನೋಡ್ರಿ ಅದು ಕೆನಲ್ ಒಂದು ದಿನ ಒಂದು ರಾತ್ರಿ ನೀರು ಬಂದ್ರೆ ಇಬ್ಬರಿಗೆ ದಾಟಿ ಹೋಗ್ತದ್ರಿ ಕೆನಲ್ ಇವ್ರು ತಿಂಗಳ ಗಟ್ಟಲೆ ಬಿಟ್ಟರು ಇವ್ರು ಕೆರೆನೂ ತುಂಬಂಗಿಲ್ಲ ಇವ್ರ ಮನೆನೂ ತುಂಬಂಗಿಲ್ಲ ಈಗ ನಮ್ಮ ಮಾಡ್ಯಾರ BMC ನೀವು ಹರಿಸಿದ್ರೆ ನಿಮಗೆ ಬರ್ತೈತಿ ಹೂವಿನಿಬ್ಬರಿಗೆ ಒಂದು 5 ಡೇಸು BMCಗೆ ಒಂದು 5 ಡೇಸ್ ಅಂತ ಹೇಳಿ ಈ ರೀತಿ ನಾವು MBS ಸ್ಕೀಮ್ ಬಿಟ್ಟು ಇವು ನಾವು ಸ್ವಲ್ಪ ಡಿವೈಡ್ ಮಾಡ್ಕೊಂಡಿದ್ದೀವಿ ಈ ಹೂವಿನಿಬ್ಬರಿಗೆ ಕಾಲುವೆ ನೀರು ಹೋಗ್ತಾ ಇದ್ದೀವಿ ಅದು ಇನ್ನೊಂದು 2-3 ದಿನದಲ್ಲಿ ಅದನ್ನು ಬಂದು ಮಾಡಿ ನಮ್ಮ BMC ಮತ್ತೆ 2-3 ದಿನ ಹೇಳ್ತಾರೆ ನಮ್ಮ 3-4 ದಿವಸದೇ ಮಾತು ನಮ್ಮ ಖಾಲಿ ಬೇರೆ ರೀತಿ ಇದೆ ಯಾಕೆ ನೀರು ಮಾಡಿಸ್ಬೇಕಿತ್ತು ಯಾಕೆ ಆಗಲಿಲ್ಲ ಅದನ್ನು ಆಫೀಸರ್ಸ್ಗೆ ಕೇಳೋದು ಮತ್ತು ICC ಸೇರಿಸೋದು ಮತ್ತು ಮಾಡೋದು ಬೇರೆ ವಿಚಾರ ಈಗ ಅದು ನೆಕ್ಸ್ಟ್ ಬಟ್ ಈಗ ಇರುವಂಥ ಟೀಮ್ಸ್ನಲ್ಲಿ 1 ಟೀಮ್ಸ್ನಲ್ಲಿ ಆಲ್ಮೋಸ್ಟ್ 1 ಟೀಮ್ಸ್ನಲ್ಲಿ ಬಾಜಿಕರಣ ಆಗ್ತಾ ಇರ್ತವೆ ಎಸ್ಪೆಷಲಿ ಏನಿಲ್ಲ ನಾವು ಅನಿಸ್ಬೋದು 1 ಟೀಮ್ಸ್ ಅಂದರೆ ನಿಮಗೆ ಜಾಸ್ತಿ ಬರೋದು ಇಡೀ ಜಿಲ್ಲೆಗೆ ಇರುವಂಥದ್ದು ಇದಕ್ಕಿಂತ ಮೊದಲು ನೀರು ಅದರಲ್ಲಿ ಆ ನೀರಿನಲ್ಲಿ ಇದು ಮಾತ್ರ ಗಂಟೆ ಈಗ ಚಿಮ್ಮಲ್ ಲಿಫ್ಟಿಂಗ್ ಎಷ್ಟಿರ್ಬೋದು ಗೋವಾಡಕ್ಕೆ ಎತ್ತರ ಬ್ರಾಂಚ್ಗಳು ಮತ್ತು ಅಲ್ಲಿಂದ ನಾರಾಯಣಪುರದಿಂದ ICC ಎವ್ರಿಥಿಂಗ್ ಇಸ್ ಡಿಪೆಂಡೆಂಟ್ ಅಂತ ಎಲ್ಲವೂ ಕೂಡ ಅದರಲ್ಲಿದೆ ಸೊ ಇದನ್ನು ಮತ್ತೆ ನಾವು ಜಾಸ್ತಿ ಇದನ್ನು ಮಾಡಿದ್ರೆ ಇದಾಗ್ತದೆ ಅದಕ್ಕೆ 4 ದಿವಸ ಅವ್ರು ಏನು ಹೇಳಿದ್ದಾರೆ ಈಗ ಏನು MBS ಸ್ಕೀಮ್ ಇದೆ ಅದನ್ನು ತುಂಬಲಿ MBS ಸ್ಕೀಮ್ ಮುಗಿಸ್ಕೊಂಡು ಅದನ್ನು ತಕ್ಷಣ ಈಗೇನು ಒಂದು ಹರಿಯ ತಾಂಡ ಏನೋ ಒಂದು 4-5 ಕೆರೆಗಳು ಏನು ಹೇಳಿದ್ರು ಅದು ಮಾಡಿದ್ರೆ ಇದು ಮೀನ್ ವೈಲಿ ಇವತ್ತು ಇಮಿಡಿಯೇಟ್ಲಿ ಕೆಲಸನ ಹೇಳ್ತಾ ಇದ್ದಾರೆ 4 ದಿವಸದ ವಿಷಯ ತಾನೇ ಅದು 4 ದಿವಸದಲ್ಲಿ ಅಲ್ಲಿ ಊರಿನಲ್ಲಿ ಏನು ಕುಡಿಯೋ ಸಮಸ್ಯೆ ಇದೆ ಅಡ್ಜಸ್ಟ್ ಮಾಡ್ಲಿಕ್ಕೆ ಹೇಳ್ತೇನೆ ಆ ಊರಿಗೆ ಎಲ್ಲ ಗ್ರಾಮದಲ್ಲೂ ಪ್ರಮಾಣದಲ್ಲಿ ಎಲ್ಲಿ ಜಾಸ್ತಿ ಸಮಸ್ಯೆ ಇದೆಯೋ ಅಲ್ಲಿ ಅಡ್ಜಸ್ಟ್ ಅಂತ ಹೇಳಿ 4 ದಿವಸಕ್ಕೆ ಏನಿದೆ ಅದನ್ನು ನಿಮಗೆ ವ್ಯವಸ್ಥೆ ಮಾಡಿಸಿ
ಏನ್ ಮಾಡ್ಲಿಕ್ಕೆ ಆಗಲ್ಲ ಅಲ್ಲಿ ಕೆರೆಗೆ ನೀರು ಹರಿಸ್ಬಿಡ್ತಾರೆ ನಾವು ಡ್ರಿಂಕಿಂಗ್ ಅದ್ರಾಗೆ ಅದನ್ನೇ ಕುಡಿತೀವಿ ಸರ್. ಬಟ್ ಅದನ್ನೇ ಮಾಡುವಂತದಕ್ಕೆ ಇಲ್ಲಿ MVS ಸ್ಕೀಮ್ ಫಸ್ಟ್ ತುಂಬಲಿ ಅಂತ ಹೇಳಿರ್ತಾರೆ. ಈಗ ದಟ್ ಇಸ್ ವೆರಿ ಅಲ್ಲಿ ಅವರು ಬಿರುಸದಾರ ಕೇಳಿ ಸರ್, ಮತ್ತೊಂದೇನಿಲ್ಲ. ಶಾಸಕರು ಬಿರುಸದಾರ ವಿಲೇಜಸ್ ಜಾಸ್ತಿ ಇದೆ. MVS ಸ್ಕೀಮ್ ಡಿಪೆಂಡ್ ಆಗಿರುವಂತ ವಿಲೇಜಸ್ ಅಲ್ಲಿ ಕೆರೆ ತುಂಬಿನೇ ಮುಂದೆ ಅಂತಾರೆ, ಸಣ್ಣ ತುಂಬಬೇಕಾದ್ರೆ ಅಲ್ಲಿ ತುಂಬೆ ಬರ್ಬೇಕಂತ. ಬಟ್ ಈಗ ಇವು ದಾರಿಗೆ ಬಿಟ್ಟು ಹೊಂಟಾರಪ್ಪ ಅಂತಂದ್ರೆ ಸ್ವಲ್ಪ ವಿಚಾರ ಮಾಡ್ತಾರೆ. ಸ್ವಲ್ಪ ಒಂದು 30% ತಗೊಂಡು ತುಂಬಿರ್ತಾವೆ. ಒಂದು ಮೊಳಕಾಲ್ ಮಟ್ಟ ನೀರು ಹೋದ್ರೆ ಸಾಕು. ಮಳ ಗೇಟ್ ತೆರೆದ್ಬಿಟ್ಟು ಆರಾಮ್ ಬರ್ತಾವ್ರಿ ನಮ್ಮ ನೀರ. ಕೆರೆಯಾಗ ಬರೀ ಮೊಳಕಾಲ್ ಮಟ್ಟ ನೀರು ಬಂದು ಮಾಡ್ತಾರೆ ಗೇಟ್ ಕೌಲಿಗೆ ಬಂದ್ರೆ ಸರ್, ಪ್ರತಿ ಕೆರೆಗೂ ನೀರು ಹಾಕುವಂತ ನಾನು ಮತ್ತೆ ಇದನ್ನು ನಾನು ಈಗ ಇರುವಂಥ ಸ್ಥಿತಿಯನ್ನು ಹೇಳಿದ್ದೇನೆ ನಿಮ್ಮ ಮುಂದೆ. ಇನ್ನು ಮತ್ತೆ ಇವ್ರಿಗೆ ಒಂದು ಹೇಳಿ ಇನ್ನೊಂದು ಮಾಡಬಾರ್ದು ಅಂತ. ನಾಲ್ಕು ದಿವಸದ್ದು ಏನಿದೆ ಕುಡಿ ನೀರಿಗೆ ಅಲ್ಲಿ ತಂಡವನ್ನು ಕಲಿಸ್ತೇನೆ. ಅವರು ನಿಮ್ಮ ಜೊತೆಗೇ ಕೂತ್ಕೊಂಡು ಎಷ್ಟು ನೀರಿದೆ, ಎಷ್ಟು ನೀರು ಬೇಕು, ಎಷ್ಟು ಮನೆಗಳಿಗೆ ನೀರಾಯಿತು, ಎಷ್ಟು ಮನೆಗಳಿಗೆ ನೀರು ಹೋಗಿತ್ತು ಪೆಂಡಿಂಗ್ ಅದು ಚೆಕ್ ಮಾಡ್ತೀನಿ. ನಾಲ್ಕು ದಿವಸ ಅವ್ರು ಏನು ಈಗ ಸ್ಕೀಮ್ ತುಂಬಲಿಕ್ಕೆ ಕೇಳಿದ್ರಲ್ಲ, ಆ 4 ದಿವಸ ಅವ್ರು ಅಂತ ಹೇಳಿದ್ರೆ ಒಂದು 20-30 ಹಳ್ಳಿಗಳಿಗೆ ಜೂನ್ 30 ತನಕ ಮಳೆ ಬಂದಕ್ಕೆ ನೀರು ಬರಲ್ಲ ಕುಡಿಲಿಕ್ಕೆ. ಮೇಜರ್ ಸ್ಕೀಮ್ ಇದೆ, ನಾಟ್ ಮೈನರ್ ಸ್ಕೀಮ್, ಮೇಜರ್ ಸ್ಕೀಮ್ ಇದೆ. ಅದು ನಿಮಗೆ ಅನಿಸ್ತಾ ಇದೆ ಅಲ್ಲಿ ಏನು ತೊಂದರೆ ಆಗೋದಿಲ್ಲ. ಈಗ ಏನು ಕುಡಿಯೋದ್ರಲ್ಲ, ಇದಕ್ಕಿಂತ ಹೆಚ್ಚಿಗೆ ಜನರು ಕುಡಿಲಿಕ್ಕೆ ನೀರಿಲ್ಲದೆ ತಂದ್ರೆ ಅಲ್ಲಿ ನೀವು ಹೋಗ್ತೀರಾ ಅದನ್ನೇ ಹೇಳ್ತೇನೆ. ಮತ್ತೆ ಇಲ್ಲಿ ಸಮಸ್ಯೆ ಇದೆಯಲ್ಲ, ಇಲ್ಲಿ ರೆಡಿ ಮಾಡಿಬಿಟ್ಟು ನೀವು ಸೀದಾ ಅಲ್ಲಿ ಹೋಗಿ ಅಲ್ಲಿ ಕೂತ್ಕೊಂಡು ಅಲ್ಲಿ ಅದೇ ಪ್ರಾಬ್ಲಮ್ ಮಾಡ್ತೀರ. ಮತ್ತೆ ಮ್ಯಾನೇಜ್ ಮಾಡಿ ಇಂಡಿಯಾದಲ್ಲ ಸಮಸ್ಯೆ ಇಲ್ಲ ಎಲ್ಲ ಹೇಳ್ತಾ ಇದ್ದಾರೆ. ನೀರಂತ ಇದಕ್ಕೋಸ್ಕರ ಹೇಳಿದೆ ನಾನು 4 ದಿವಸದಲ್ಲಿ ಏನು ಮಾಡ್ಲಿಕ್ಕೆ ಆಗ್ತದೆ ಅದು ಅರ್ಥ ಆಗಿದೆ, ಬೇಡಿಕೆ ಅರ್ಥ ಆಗಿದೆ. ನಾನು ಅವ್ರಿಗೆ ಮತ್ತೆ ಮಾತಾಡ್ತೇನೆ. ಬಟ್ ಈಗ MVS ಸ್ಕೀಮ್ ಏನಿದೆ AWS ಅವ್ರ ಕಡೆ ಯಾಕಂದ್ರೆ ಮತ್ತೆ ಅವರು 30 ತನಕ ನಮಗೆ ಏನು ಆಗೋದಿಲ್ಲ, ಈಗ ಸಮಸ್ಯೆ ಆಗಿದೆ ಅಂದರೆ ಆಗ್ತದೆ ಅಂತ ಹೇಳಿ ಅವ್ರೇನಾದ್ರು ಮಾಡಿದ್ರೆ ನಾವು ಮತ್ತೆ ಅವ್ರು ಒತ್ತಾರ ಮಾಡಿದ್ರೆ ನಾಳೆ ನಾವು ಬರ್ತಾರೆ ಸ್ಕೀಮ್ ಬಂದಾಗಿದ್ದಕ್ಕೆ ನೀವು ಸರ್ ಏನಂತಾರ 4 ದಿವಸ ಸಮಯಾವಕಾಶ ಕೊಟ್ಟಿರ್ತಾರ. 1ನೇ ತಾರೀಕಿಗೆ ನಂತರ ನಿಮ್ಮ ಕೆರೆಗಳು ನೀರು ಬಿಡ್ತಾರ. ಅಲ್ಲಿ ತನ ನಿಮ್ಗೆ ಯಾರ ಮನೆಗೆ ನೀರು ಬೇಕು ಅವ್ರು ಟ್ಯಾಂಕರ್ ಮುಖಾಂತರ ನೀರು ಕೊಡ್ತಾರೆ. ಅಲ್ಲ ಈಗ ಸರ್ ಹೇಳಿ ತಹಸೀಲ್ದಾರ್ ಬರ್ತಾರೆ. ಅದು ಯಾಕಂತೆಲ್ಲ ಕುಡಿಲಿಕ್ಕೆ ಎಲ್ಲಿ ನೀರು ಬೇಕು ಅದನ್ನು ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿದೆ. ಮಾಡಲಿ, ಅವ್ರು ಬಂದು ಚೆಕ್ ಮಾಡಲಿ. ಅವ್ರಿಗೆ ಒಟ್ಟು ಕೆರೆಗೆ ನೀರು ಬರಬೇಕು ಆ ರೀತಿ ವ್ಯವಸ್ಥೆ ಮಾಡ್ತೀವಿ. ಎಲ್ಲರಿಗೂ ಕುಡಿಲಿಕ್ಕೆ ಅನುಕೂಲ ಹಾಗೆ ಆಗ್ತದೆ. 26 ತಾರೀಕು 1ನೇ ತಾರೀಕು ಅನ್ಕೋತಾರೆ. ಇನ್ನು 5 ದಿನ ಟೈಮ್ ಕೇಳೋದು. ಅದನ್ನ ಮಾಡ್ಲಕ್ಕ ಇಲ್ಲ. ಮತ್ತೆ ಅವ್ರು ತಹಸೀಲ್ದಾರ್ ಅವ್ರು ಬರ್ತಾರೆ, ನಿಮ್ಗೆ ಎಲ್ಲ ನೀರು ಬೇಕು ಟ್ಯಾಂಕರ್ ಮುಖಾಂತರ ಅದನ್ನು ಕಳಿಸ್ತೇನೆ. ನೀವು ಕಳಿಸ್ತೇನೆ, ಚರ್ಚೆ ಮಾಡಲಿ. ಏನು ಸರಿಯಾದ ಸಮಸ್ಯೆ ಇದೆ ಅಲ್ಲಿ ಸಾಲ್ವ್ ಮಾಡಬೇಕು, ಅದನ್ನು ಸಾಲ್ವ್ ಮಾಡ್ತಾರೆ. ಮನೆ ಸರ್ ಹಿಂಗೆ ಆಗೈತ್ರಿ, ಅದು ಆಶ್ವಾಸನೆ ಕೊಟ್ಟದ್ರಿ, ಒಟ್ಟು ನೀರೇ ಬಿಟ್ಟಿಲ್ರಿ ನಮ್ಗೆ. ಫಸ್ಟ್ ಅಲ್ಲಿ ನೋಡ್ತೇವ್ರಿ ಅಲ್ಲಿ ಏನು ಲೆಕ್ಕಪತ್ರನೇ ಇಲ್ಲ, ಅದನ್ನು ಯಾರು ಕೇಳೋರಿಲ್ಲ. ನಮ್ಮ ಪರಿಸ್ಥಿತಿ ಹೆಂಗಾಗಿತ್ತು ಅಂದ್ರೆ ಆಲ್ಮಟ್ಟಿ ಇದ್ರು ಕುಡಿಲಕ್ಕೆ ನೀರಿಲ್ಲ ಇರ್ಲಾರ ಪರಿಸ್ಥಿತಿ ನಮ್ಮದಾಗ ಸರ್. ಈಗ ಅದಕ್ಕೆ ಏನು ಮಾಡ್ತಾರೆ ನೋಡ್ರಿ. ಈಗ 6 ಹಳ್ಳಿಗೆ ಏನಿದೆಲ್ಲ ಈಗ ಇಮಿಡಿಯೇಟ್ಲಿ ಕುಡಿ ನೀರು ಏನು ಮಾಡಕ್ಕೆ ಸರ್, ನೀವು ಟ್ಯಾಂಕರ್ ಕೊಡ್ಬೋದು ಸರ್. ಭಾಳ ಅದ್ರ ಅಲ್ಲಿ ತೋಟದ ಮನೆಗಳಿಗೆ ಹೆಂಗೆ ಸಾಧ್ಯ ಅಲ್ಲಿ ಮನೆ ಕಳಿಸ್ತೀರಿ? ತೋಟದ ಮನೆಯಲ್ಲಿದ್ರು ಕೂಡ ಮನೆಗೆ ಟ್ಯಾಂಕರ್ ಕಳಿಸಬೇಕಾಗ್ತದೆ. ಎಲ್ಲರಿಗೂ ನೋಡಿ ಸರ್, ಅದು ವಿಚಾರ ಮಾಡಿ ಹೇಳಿ. ಮತ್ತೆ ಅಂದ್ರೆ ಎಲ್ಲರಿಗೂ ರೈತರು ಕಳಿಸ್ಬಿಡ್ತೀವಿ, ಎಲ್ಲರಿಗೂ ಹೇಳ್ತೀವಿ ಅಂತ ಕಳಿಸ್ತಾರೆ. ಈಗ ಊರಿನಲ್ಲಿ ತಹಸೀಲ್ದಾರ್ 4 ಊರು ಏನಿದೆಯಲ್ಲ, ಕಾಮನ್ ಆಗಿ ಒಂದು ಪಾಯಿಂಟ್ ಅಲ್ಲಿ ಎಷ್ಟು ವಯಸ್ಸಿಗಳಿದ್ದಾವೆ, ಎಷ್ಟು ಅಲ್ಲಿ ಕುಡಿ ನೀರು ಲಭ್ಯತೆ ಇದ್ದಾವೆ, ನೀರಿನ ಲಭ್ಯತೆ ಯಾವ್ಯಾವ ಮೂಲಗಳಿಂದ 3 ರೂಪಾಯಿ ಇದ್ದಾವೆ, OST ಎಷ್ಟು ಫಿಲ್ ಆಗಿದೆ, ಗ್ರೌಂಡ್ ಲೆವೆಲ್ ಸರ್ವಿಸ್ ಲೆವೆಲ್ ಎಷ್ಟು ಫಿಲ್ ಆಗಿದೆ, ಎಷ್ಟು ಬೋರ್ವೆಲ್ ಇದೆ, ಎಷ್ಟು ಚಾಲು ಇದೆ, ಎಷ್ಟು ಬಂದಿದೆ, ಇದನ್ನು ನೋಡಿಕೊಂಡು ಇಮಿಡಿಯೇಟ್ಲಿ ಅದನ್ನು ರಿಕ್ಯೂ ಮಾಡಿ ಅದರ ಬಗ್ಗೆ ಅದರಲ್ಲಿ ಸಾಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಹೆಚ್ಚು ನೀರು ಕೊಡಲಿಕ್ಕೆ ಆಗ್ತದೆ. ಅದರಲ್ಲಿ ಏನು ಸಮಸ್ಯೆ ಇಲ್ಲ.
ದಿನ ನೀರು ಬಿಟ್ಬಿಟ್ರೆ ಸರ್ ಮುಗಿದೇ ಬರ್ತೈತೆ. ಹೇಳ್ತಾ ಇದ್ದೇನೆ ಹಂಗೆ ಆಗಿದ್ರೆ ಒಂದ್ಸಲ ಅವಾಗ ಹೇಳಿರ್ತಾನೆ ಇಷ್ಟೆಲ್ಲ ಮಾತಾಡ್ಕೊಂಡು ಬರ್ತಿದ್ದೀನಿ ಬಂದು ಹೇಳ್ತಾ ಇದ್ದೇನೆ. ಒಂದು ವಾಟರ್ ಮನೆಗೆ ಒಂದು ಟ್ಯಾಂಕರ್ ನೀರು ಹೋಗ್ತದೆ ಸರ್ ದಿನ ರೀ. ಈಗ ಕೃಷಿ ಮಾಡ್ಲಿಕ್ಕೆ ಅಂತ ಹೇಳಿ ಈಗ ಸದ್ಯಕ್ಕೆ ಕೃಷಿಗೆ ಬೇಡ ಬೇಡ ಸರ್, ದನ ಕರುಗಳಿಗೆ ಹೇಳ್ಬೇಕಂತ ನೀವು ಯಾಕೆ ಮಾಡಿ ಒಂದು ತೋಟದ ಮನೆಗೆ ಒಂದು ಟ್ಯಾಂಕರ್ ಹೇಳ್ತಾರೆ ಅದಕ್ಕೋಸ್ಕರ ಹೇಳಿದೆ. ಸೊ ಬೇಡಿಕೆನೂ 10 ದನ ಅದಾವ ಸರ್, ಒಮ್ಮೆ 10 ದನಗಳು ಅದಾವ್ರಿ. 10 ದನ ಅದಾವ ಕುಡಿ ನೀರು ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಈಗ ಏನು ಕುಡಿ ನೀರು ಲಭ್ಯತೆ ಇದೆ, ಎಷ್ಟು ಇನ್ನು ಗ್ಯಾಪ್ ಇದೆ, ಮತ್ತೆ ಇಲ್ಲಿ ಏನಾರು ಹೆಚ್ಚುವರಿಯಾಗಿ ಬೋರ್ವೆಲ್ ಮಾಡ್ಬೋದು, ಏನು ಮಾಡ್ಬೇಕಂತ ಹೇಳಿ ಇವತ್ತೇ ಕಲಿಸ್ತೇನೆ. ಈ ನೆಕ್ಸ್ಟ್ 4 ದಿವಸ ಗೆಲ್ತಾ ಇದ್ದಾರೆ ಅಷ್ಟೇ. ಇವತ್ತು 4 ದಿವಸಕ್ಕೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಾವು ಮಳೆಗಾಲ ಸ್ಟಾರ್ಟ್ ಆದ ಸರ್, ನಮ್ಗೆ ಅವಶ್ಯಕತೆ ಮಳೆಗಾಲ ಸ್ಟಾರ್ಟ್ ಆದ್ರೂ ಕುಡಿ ನೀರಿಗೆ ಅಗತ್ಯತೆ ನೀರು. ಈಗ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ, ಮಳೆಗೆಲ್ಲ ಸ್ಟಾರ್ಟ್ ಆದ ಕೂಡಲೇ ಕುಡಿ ನೀರು ಯೋಜನೆಯಲ್ಲಿ ಪ್ಲಾನ್ ಮಾಡಿದ್ರೆ ಹೆಂಗೆ ನಾನು ಅಲ್ಲ, ದನ ಕರ ಕುಡಿದ್ಬಿಡ್ತಾವೆ ನಮ್ಗೆ, ಅದು ಇದು ಆಗಲ್ರಿ, ಬರ್ಡನ್ ಆಗಂಗಿಲ್ಲ ಅವಾಗ. ಅವಾಗ ಮತ್ತೆ ಜನರಿಗೆ ಕುಡಿಲಿಕ್ಕೆ ಬೇಕಲ್ಲ. ಜನರಿಗೆ ಬರ್ತದೆ ಸರ್, ಅವಾಗ ನೀವು ಮತ್ತೆ ಅಲ್ಲಿ ಲೋಕಲ್ ಇದ್ರಾಗ ಬಳಸ್ಕೋಬೋದ್ರೆ ಒಂದು ದಿನ ಅವ್ರಿಗೆ ನೀರು ಬಿಟ್ಬಿಡತ್ತೆ ಸರ್. ಆ ಜನರಿಗೆ ಒಂದು ತಿಂಗಳಿಗೆ ನೀರು ಕೂಡ ಈ ನೀರಿನಲ್ಲೇ ಕೊಡಬೇಕಾಗ್ತದೆ. ಅಲ್ಲಿ ಸರ್ ಈಗ 100% ನೀರು ಮದುವೆ ಹೊಂಟಲ್ಲ ಸರ್, ಅದ್ರಾಗ ಒಂದು 30% ನೀರು ನಮ್ಮ ಕೆಳಗೆ ಬಿಟ್ರಂದ್ರೆ ಅಲ್ಲಪ್ಪ, ಅದನ್ನೇ ನೀವೇನು ಬೇಡಿಕೆ ಇಟ್ಟಿದ್ರೆ ಅದನ್ನ ಈಗ ಚರ್ಚೆ ಮಾಡಿದ್ರೆ ಚರ್ಚೆ ಮಾಡಿಕೊಂಡು ಬಂದಿದ್ದೇನೆ. ಈಗ ಏನು ಮೇಜರ್ MVS ಸ್ಕೀಮ್ಸ್ ಇದೆಯಲ್ಲ, ಆಮೇಲೆ ಮೈನರ್ MVS ಸ್ಕೀಮ್ಸ್ ಇದೆ. ಎಲ್ಲ MVS ಸ್ಕೀಮ್ನಲ್ಲೂ ಕೂಡ ದೊಡ್ಡ ದೊಡ್ಡ ಹಳ್ಳಿಗಳು ಇರೋದಿಲ್ಲ. ಏನು ಅರ್ಜಿನಲ್ಲು ಮತ್ತು ಒಂದು 3-4 MVS ಸ್ಕೀಮ್ಸ್ನಲ್ಲಿ ತಿರುಗುವಂಥ ಬ್ರಾಂಚ್ಗಳಲ್ಲಿ ತುಂಬ್ತಾ ಇದ್ದಾರಲ್ಲ, ಆ ನೀರು ಒಂದು ಪ್ರಮಾಣಕ್ಕೆ ಜೂನ್ 30 ತನಕ ಆಗುವಷ್ಟು ನೀರಲ್ಲಿ ಶೇಖರಣೆ ಆದ ಕೂಡಲೇ ಉಳಿದ ಹೇಗೆ ನೀರು ಇದಿರ್ತದಲ್ಲ ಅದನ್ನು ಪ್ರಿಯಾರಿಟಿ ಮೇಲೆ ನಿಮ್ಮ ಕೈಯಿಂದ ಬಿಡ್ಲಿಕ್ಕಿಲ್ಲ. ಅದನ್ನು ಲೆಕ್ಕಾಚಾರ ಮಾಡಿನೇ ಅವ್ರು 4 ದಿವಸದಲ್ಲಿ ಬಿಡ್ತೀವಿ ಅಂತ ಹೇಳ್ತಾರೆ. ಈ ಹೇಳತ್ತಿಲ್ಲ ಸರ್, ಮಾನ್ಯನ ಹಂಗೆ ಮಾಡಿದ್ರಿ, ಅವಾಗೂ ಬಿಡ್ತೀನಿ ಅಂತ ಹೇಳಿದ್ರೆ ಯಾರು ಹೋಗಿಲ್ಲ ರೀ ನಮ್ಮ ರೈತರು, ಬಿಟ್ಟಿರ್ತೇವ್ರಿ ಹಿಂದಡೆ ಬಂದ್ ಮಾಡಿದ್ರಿ ಸರ್. ಇನ್ನು ಕೆನಾಲ್ ದಂಡಿಗೆ ಹೋಗಿದ್ವಿ, ಈಗ ಏನು ಮದುವೆ ಹಡಗಲಿ ಮಾಡ್ಯಾರಲ್ರಿ, ಲಾಸ್ಟ್ ಹೋಗುತ್ತಾ ನೀರೇ ಹೋಗಿದ್ವಿ ಕೆನಾಲ್ ಒಳಗೆ ನೀರು ಬರ್ದಿದ್ವಿ. ಈಗ ನೀರು ಕಡಿಮೆ ಈಗ ಬರೀ ಸೋರಿ ಪ್ಯಾಕ್ ಮಾಡ್ಯಾರಿ, ಬರೀ ಸೋರಿ ಬರ್ತಾವ ನೋಡ್ರಿ, ಒಂದು ಜನ ಹೊಂಟಾರ ನೀರು. ನಾ ಎಲ್ಲ ಕೌಲಿಗೆ ಹೊರಟಿಗೆ ಡಿಬ್ಬಿಗೆ ಒಂದು ದಿನ ಬಿಟ್ಬಿಟ್ರೆ ನಾವು ಈಗ ಒಂದು ದಿವಸದ ಮಾತಲ್ಲ ಇದು. ಇನ್ನೊಂದು MVS ಸ್ಕೀಮ್ ತುಂಬ್ತಾ ಇರುವಂಥದ್ದು ನಿಲ್ಲಿಸ್ಬಿಟ್ಟು ಡೈವರ್ಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಅದಕ್ಕೆ ಒಂದು 4 days ಟೈಮ್ ಕೇಳಿದರೆ ಅದು ಈಗಿನ ಪರಿಸ್ಥಿತಿಗೆ ಇರ್ತಾ ಇದೆ. ಟೈಮ್ದು ಡಿಮ್ಯಾಂಡ್ ಬಗ್ಗೆ ಎಂದೂ ತುಂಬಿಲ್ಲ ಸರ್, ಇವರು ಅಧಿಕಾರಿಗಳು ತುಂಬಿಲ್ಲ ಸರ್. ಏನಿದೆ ಆ ಬೇಡಿಕೆ ಏನಿದೆಯಲ್ಲ ಅದನ್ನು ವಹಿಸಿ ಆ ಬೇಡಿಕೆ ಏನಿದೆಯಲ್ಲ ಅದು ಖಂಡಿತವಾಗಿ ನೀರಿನ ಲಭ್ಯತೆ ಇರುವಾಗ ಯಾಕೆ ಆ ಕಡೆಗಳಲ್ಲಿ ನೀರು ಹೋಗ್ತಾ ಇಲ್ಲ ಅಂತ ಏನು ಹೇಳ್ತಾ ಇದ್ದೀರಲ್ಲ, ಅದರ ಬಗ್ಗೆ ನಾವು ಖಂಡಿತವಾಗಿ ಅದನ್ನು ಗಂಭೀರವಾಗಿ ಪರಿಗಣಿಸಿ KB ಜಿಲ್ಲಾಧಿಕಾರಿಗಳಿಗೆ ನೀರು ಇರುವಾಗ ಯಾಕೆ ಕೊಡಲಿಕ್ಕೆ ಆಗೋದಿಲ್ಲ, ಅದೆಲ್ಲ ಕೆರೆತುಂಬ ಯೋಜನೆಯಲ್ಲಿ ಇರುವಂಥದ್ದೇ ಸ್ಕೀಮ್ಸ್. ನೀರಿರುವಾಗ ಯಾಕೆ ನೀರು ಹೋಗ್ತಾ ಇಲ್ಲ ಬಿಡಬೇಕಂತ ಹೇಳಿ ನಾವು ಅದನ್ನು ಪ್ಲಾನಿಂಗ್ನಲ್ಲಿ ಅದನ್ನು ಮಾಡಿಸ್ಕೋಬೋದು. ಆವಾಗಲೇ ತಾವು ಯಾರು ಬಂದಿಲ್ಲ, ಯಾಕೆಂದರೆ ಅವಾಗ ಸಮಸ್ಯೆ ಅಷ್ಟೊಂದು ಈಗ ಇರುವಂಥ ನೀರು ಏನಿದೆಲ್ಲ ಇದು ಕ್ರೂಷಿಯಲ್ ನೀರು. 1.5 ಲಾಸ್ಟ್ ಟೈಮ್ ಆದರೂ ಬಿಟ್ಟುವಾಗ 2.36 TMC ನೀರಿತ್ತು ಅವಾಗ. ಈಗ ಬೇರೆ 1.5 TMC ನೀರಿದೆ ಬಿಡ್ತಾ ಇರುವಂಥದ್ದು 1.5 TMC. ಇಲ್ಲ ಒಂದು ಕೆಲಸ ಮಾಡಿ, ಇನ್ನೂ 6 TMC ಹೆಚ್ಚುವರಿ ಐತೆ, ಅದರಾಗ ಕೊಡ್ತೀನಿ, ಇನ್ನೊಂದು TMC ಮಾಡಿ ಆ TMC ಅಲ್ಲಿಯೂ ಕೂಡ ಕುಡಿಯುವ ನೀರು ಯೋಜನೆಗಳಿದೆಯಪ್ಪ. ಈಗ ಅಲ್ಲಿ 10 ಕುಡಿಯುವ ನೀರು ಯೋಜನೆ ಇದೆ ಅಲ್ಮಟ್ಟಿ ಬ್ಯಾಕ್ ವಾಟರ್ನಲ್ಲಿ. ಸರ್ ಇವರು ಬದುಕೋದೇ ಬೇಡ, ಒಂದು ದಿನ ಕೊಡಲ್ಲ ಅಂತ ಪ್ಲಾನ್ ಮಾಡಿದ್ರೆ 2 ಸರಿ ತುಂಬಬೇಕು, ಅದನ್ನು ತುಂಬಿಲ್ಲ ಅಧಿಕಾರಿಗಳು. ನೀರಿರುವಾಗ ಯಾಕೆ ಬೇಸಿಗೆ 2 ಸರಿ ತುಂಬಿಲ್ಲ ಸರ್ ಎಲ್ಲ ಕಡೆ.